ಸಿಗೋಣ ಇಲ್ಲ ಈ ಕಡೆ ನೋಡಿ. ಶಾಂತಿನಗರ ಜನಗಳಿಗೆ ಅಭಿನಂದಿಸುತ್ತೇನೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಬಡವ್ರಿಗೆ ಏನಿದು ಈ ಸ್ಕೀಮ್ ತಂದುಕೊಟ್ಟಿದ್ರು ಬಿ ಖಾತೆಗಳಾಗಬೇಕು ಅಂತ ಸುಮಾರು 20-25 ವರ್ಷದಿಂದ ನಾವು ಜನಗಳ ಬಾಯಲ್ಲಿ ಕೇಳ್ತಾನೆ ಇದ್ವಿ, ಖಾತೆಗಳಾಗಿಲ್ಲ ಅಂತ ಹೇಳ್ತಾ ಇದ್ರು. ಮೊದಲನೇದಾಗಿ ಸಹಾಯ ಮಾಡಿರೋದಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ, ನಮ್ಮ ಪ್ರದೀಪ್ ಸಾರ್ಗೆ, ನಮ್ಮ ಇರ್ತಾಯಿತ್ತು, ಅವ್ರಿಗೆ ದಾರಿ ಬೇರೆ ಇತ್ತು. ಸಾಲ ಮಾಡಬೇಕಾಗಿತ್ತು, ಮನೆ ತೊಗೊಳೋದು, ಮಾರಾಟ ಮಾಡೋದು, ಟ್ಯಾಕ್ಸ್ ಕಟ್ಟೋಕ್ಕಾಗ್ತಾಯಿಲ್ಲ. ಇದು ಸ್ಲಮ್. ಇದು 86-87ರಲ್ಲಿ ಎಲ್ಲ ಫ್ರೀ ಸೈಟ್ಸ್ ಕೊಟ್ಟಿದ್ದೀವಿ ಶಾಂತಿನಗರಲ್ಲಿ. ನಮ್ಮ ACDC ಮೂರ್ತಿ ಅವರು ಸಾಲಾರ್ ಸಾಬ್ ಅವ್ರ ಸೈಡಲ್ಲಿ ಕೊಟ್ಟಿದ್ದರು. ನಂತರ ಸ್ಲಮ್ ಬೋರ್ಡಿಂದ 2014-15ರಲ್ಲಿ ಫ್ರೀ ಸ್ಕೀಮ್ ಮನೆಗಳು ಕಟ್ಕೊಡೋದು ಬಂದಿತ್ತು. ಆ ಟೈಮಲ್ಲಿ 136 ಮನೆ ಸ್ಕೀಮಲ್ಲಿ ಕಟ್ಕೊಟ್ಟಿದ್ವಿ. ಮತ್ತು 790 ಮನೆ ಅನ್ನೋ ಮತ್ತೆ ಬಂದಿತ್ತು. ಅದರಲ್ಲಿ ಕೂಡ 36-37 ಮನೆ ಅದರಲ್ಲೂ ಶಾಂಕ್ಷನ್ ಮಾಡಿದ್ವಿ. ಅದರಲ್ಲಿ 15 ಮನೆ ಕೆಲಸ ಮುಗಿದಿದೆ. ಇನ್ನು 18ರಿಂದ 20 ಮನೆ ಇನ್ನೂ ಕಟ್ಟೋದಿದೆ. ದಯವಿಟ್ಟು ನಾನು ಪ್ರದೀಪ್ ಸಾರ್ಗೆ ಮನವಿ ಮಾಡ್ತೀನಿ, ಸ್ವಲ್ಪ ಸ್ಲಮ್ ಬೋರ್ಡ್ ಅವ್ರು ಕಳಿಸ್ಬಿಟ್ಟು ತಾವು ಮಾತಾಡಿ. ಯಾರಿಗೂ ಫೋನ್ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಅವರು, ಯಾವುದು ಮನೆಗಳು ಕೆಲಸ ನಡೀತಾ ಇಲ್ಲ. ಬಡವರು ಬಾಡಿಗೆ ಕಟ್ಟೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ವರ್ಷಾಂಟಿಗಳು ಕೆಲಸ ಮಾಡಿಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ. ದಯವಿಟ್ಟು ನಮ್ಮ ಪ್ರದೀಪ್ ಸಾರ್ಗೆ ನಾನು ಮನವಿ ಮಾಡ್ತೀನಿ, ಸ್ಲಮ್ ಬೋರ್ಡ್ ಅವ್ರು ಕಳಿಸ್ಬಿಟ್ಟು ಅವ್ರು ಮಾತಾಡಿಬಿಟ್ಟು ಬಡವ್ರು ಕೆಲಸ ಮಾಡಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ತೀನಿ. ಅರ್ಜಿ ಸಲ್ಲಿಸೋ ಟೈಮಲ್ಲಿ 280 ಅರ್ಜಿಗಳು ಹಾಕಿದ್ವಿ. ಆಮೇಲೆ ಜನಗಳಿಗೆ ಇದು ಆಗ್ತದೋ ಇಲ್ಲೋ ಅನ್ನೋದು ಅವ್ರಿಗೆ ಗ್ಯಾರಂಟಿ ಇರಲಿಲ್ಲ. ನನಗೆ ಕೆಲಸ ಆಗೋದು ನೋಡಿ ಅವರ ಒಬ್ಬೊಬ್ಬರು ತಂದುಕೊಟ್ರು. ಟೋಟಲ್ 450 ಅರ್ಜಿ ತಂದುಕೊಟ್ಟಿದ್ರು ನಮ್ಮ ಹತ್ರ. ಅದರಲ್ಲಿ 420 ಚಿಲ್ಲರೆ ಖಾತೆ ಆಲ್ಮೋಸ್ಟ್ ಮಾಡಿಬಿಟ್ಟಿದ್ದೀವಿ. ಇನ್ನೊಂದು 20 ಚಿಲ್ಲರೆ ಕೆಲವರು ಟ್ಯಾಕ್ಸ್ ಕಟ್ಟೋಕೆ ಆಗಿಲ್ಲ, ಅವ್ರ ಕೈಯಲ್ಲಿ ಹಂಗೆ ಪೆಂಡಿಂಗ್ ಇದೆ. ಅವ್ರಿಗೂ ನಾನು ಮನವಿ ಮಾಡ್ತೀನಿ, ಟ್ಯಾಕ್ಸ್ ಕಟ್ಟಿದ್ರೆ ಸರ್ಕಾರ ನಡೆಸೋಕ್ಕೂ ಆಗೋದು. ಈ ಸ್ಕೀಮ್ಗಳಿಗೆ ಅಕ್ಕಿ ಬರಬೇಕು, ನಿಮಗೆ ಸೌಲಭ್ಯಗಳು ಬರಬೇಕಂದ್ರೆ ಟ್ಯಾಕ್ಸ್ ಕಟ್ಟೋದು ನಮ್ಮ ಕರ್ತವ್ಯ. ಅದು ಟ್ಯಾಕ್ಸ್ ಕಟ್ಟಲೇಬೇಕು. ಅದರಿಂದ ಏನು ಪೆಂಡಿಂಗ್ ಇದೆ ಟ್ಯಾಕ್ಸ್ ಕಟ್ಬಿಡಿ. ಉಳಿಕೆದು ಏನಿದೆ ಯಾರ್ದಾರು ಖಾತೆ ಆಗಿಲ್ಲ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಡ್ತೀನಿ. ಬಂದು ನಮ್ಗೆ ಹೇಳಿ, ನಿಮ್ಮ ಮನೆ ಬಾಗಿಲು ಬಂದು ನಿಮ್ಮ ಕೆಲಸ ನಾನು ಮಾಡ್ಕೊಡ್ತೀನಿ ಅಂತ ತಮ್ಮಲ್ಲಿ. ಇವ್ರವಾಗಿ ಚಿಕ್ಕಬಳ್ಳಾಪುರದಲ್ಲಿ ಖಾತೆ ವಿಚಾರ ಬಂದಾಗ ತುಂಬ ಗೊಂದಲ ಇತ್ತು. ನಮ್ಮ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಏನು ಮಾಡಿದ್ರು, ಈ ಯಾರಾದರೂ ಜಮೀನು ಸೈಟ್ ನಿವೇಶನ ಮಾರಬೇಕಾದ್ರೆ, ವಿದ್ಯಾಭ್ಯಾಸಕ್ಕೆ ಅಬ್ರಾಡ್ಗೆ ಹೋಗ್ಬೇಕಾದ್ರೆ ನಿವೇಶನ ಮಾರಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಮಾರಬೇಕಾದ್ರೆ ಇಲ್ಲಿ ಯಾವುದೇ ರೀತಿಯ ಅನುಕೂಲ ಇರ್ತಾ ಇಲ್ಲ, ಅನಾನುಕೂಲ. ಇದು ಸರ್ಕಾರ ಒಳ್ಳೆ ತೀರ್ಮಾನ ತಗೊಂಡು ಬಿ ಖಾತೆಯನ್ನು ತೆಗೆದು
ಈ ಬಿ ಖಾತೆ ತೆರೆದಿರೋದ್ರಿಂದ ಪ್ರತಿ ಬಡವರಿಗೂ ಕೂಡ ಅನುಕೂಲ ಆಗಿದೆ. ಈ ಬಿ ಖಾತೆಯಿಂದ ಮೊದಲು ಎಲ್ಲರೂ ಏನು ಹೇಳಿದ್ರು ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ರು. ಈ ಬಿ ಖಾತೆಯಿಂದ ಯಾವುದೇ ರಿಜಿಸ್ಟರ್ ಆಗೋದಿಲ್ಲ ಮತ್ತು ಅದರಿಂದ ಏನು ಯೂಸ್ ಇಲ್ಲ ಅಂತಕ್ಕಂಥದ್ದು ವಿರೋಧ ಪಕ್ಷದವರು ಅವರು ಇವರು ಮಾಹಿತಿ ಕೊಡ್ತಾ ಇದ್ದಾರೆ. ಬಟ್ ನಮ್ಮ ಸರ್ಕಾರ ಇದನ್ನು ರಿಜಿಸ್ಟ್ರು ಆಗುತ್ತೆ, ಸಾಲನೂ ಸಿಗುತ್ತೆ, ಎಲ್ಲ ಥರದ ಸೌಲಭ್ಯಗಳನ್ನು ಒದಗಿಸುವಂಥ ಖಾತೆಯನ್ನು ಸರ್ಕಾರ ತಂದುಕೊಟ್ಟಿದೆ. ಇದರಿಂದ ಸಾಮಾನ್ಯ ಕೂಲಿ ಕಾರ್ಮಿಕರಿಗೆ ಮತ್ತು ಬಡವರಿಗೆ, ನಿವೇಶನ ರಹಿತ ಫಲಾನುಭವಿಗಳಿಗೆ ತುಂಬ ಅನುಕೂಲ ಆಗಿದೆ. ಈ ಬಾಡಿಗೆ ಮನೆಗಳಲ್ಲಿರೋರಿಗೆ ಅವರಿಗೆ ಇದರಿಂದ ತುಂಬ, ಯಾಕಂದರೆ ಮೊದಲನೇದಾಗಿ ಇಲ್ಲಿ ಖಾತಾ ವಿತರಣಾ ಕಾರ್ಯಕ್ರಮ ನಮ್ಮ ಅಫ್ಜಲ್ ಅವರು ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ನಾನು ಕೃತಜ್ಞತೆ ಮಾಡ್ತಾ ಇದ್ದೀನಿ. ಇನ್ನು ಹೆಚ್ಚಿಗೆ ಜನಪ್ರತಿನಿಧಿಗಳು, ನಾನು ಮೊದಲನೇದು ಹೇಳಬೇಕಂದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸ್ಪಂದಿಸಬೇಕು. ಈ ಬಡತನ ನಿರ್ಮೂಲನೆ ಮಾಡೋದಕ್ಕೆ ಅವರು ಪಣ ತೊಡಬೇಕು. ನಾನು ಶಾಸಕರಿಗೂ ಮತ್ತು ಸಚಿವರಿಗೂ ಮತ್ತು ಎಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳಲ್ಲೂ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ.